ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲ್ಲೂಕು ಅನುಗೊಂಡನಹಳ್ಳಿ ಹೋಬಳಿ ಅರಹಳ್ಳಿ ಗ್ರಾಮದ ಸರ್ವೆ ನಂಬರ್ 63ರ ಸರ್ಕಾರಿ ಗೋಮಾಳದಲ್ಲಿ ಭೂಮಿಯಿದ್ದು ಹೊಸಕೋಟೆ ತಾಲ್ಲೂಕು ವ್ಯಾಪ್ತಿಯ ನಿವಾಸಿಗಳು ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿರುವ ನಿರ್ಗತಿಕರಿಗೆ ಬಡವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಭೂಮಿ ಮಂಜೂರು ಮಾಡಿ ಉಚಿತ ನಿವೇಶನಗಳನ್ನು ಹಂಚಿಕೆ ಮಾಡಿಕೊಡಬೇಕು. ಅದೇ ರೀತಿ ಹೊಸಕೋಟೆ ತಾಲ್ಲೂಕು ಕಸಬಾ ಹೋಬಳಿ ಕಣ್ಣೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 12ರ ಸರ್ಕಾರಿ ಭೂಮಿಯಲ್ಲಿ ವಾಸದ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯ್ತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಂಜನಾಪುರ ಎಂ ವೆಂಕಟೇಶ್, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಮಂಜುನಾಥ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶಿರೀಷ, ಹೊಸಕೋಟೆ ತಾಲ್ಲೂಕಿನ ವೆಂಕಟಯ್ಯ, ಮಣಿಕಂಠ, ನಾಗರಾಜ, ಮಂಗಮ್ಮ, ದಿಲ್ಶಾದ್, ಚಂದ್ರಶೇಖರ್, ರಾಜೇಶ್ವರಿ ಇನ್ನು ಮುಂತಾದ ಮಹಿಳಾ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕಣ್ಣೂರಹಳ್ಳಿ ಸರ್ವೆ ನಂಬರ್ 12ರಲ್ಲಿ ಸುಮಾರು ಒಂದು 15ರಿಂದ 20 ವರ್ಷಗಳ ಕಾಲದಿಂದ ಅಲ್ಲೇ ವಾಸದ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಕ್ಕಂಥ ಜನಕ್ಕೆ ಈಗಾಗಲೇ 3 ಸಾರಿ ಅವರು 94Cನಲ್ಲಿ ಅರ್ಜಿ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆಮೇಲೆ ಅಧಿಕಾರಿಗಳು ಕೂಡ ಈಗಾಗಲೇ 94Cಯಲ್ಲಿ ಕ್ರಮ ತಗೊಳ್ಬೇಕಾಗಿತ್ತು. 3 ಸಾರಿ ಅರ್ಜಿಗಳು ಕೂಡ ಬೇರೆ ಏನೋ ಒಂದು ನೆಪ ಹೇಳಿ ಅದನ್ನು ವಿಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅಲ್ಲಿನ ಜನಕ್ಕೆ ಮೊದಲು ಸರ್ಕಾರದ ಒಂದು ಹಕ್ಕುಪತ್ರನ ಕೊಡಬೇಕು. ಅದರ ಜೊತೆಯಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಕ್ಕೆ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರಾಗ್ಬೋದು, ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ದೀಪದ ವ್ಯವಸ್ಥೆ ಆಗ್ಬೋದು, ಇದನ್ನು ಮಾಡಬೇಕಂತೇಳಿ. ಯಾಕಂದರೆ ನಾವು ಯಾವ ಇದರಲ್ಲಿದ್ದೀವಿ, ಸ್ವತಂತ್ರ ಬಂದು 78 ವರ್ಷ ಆದರೂ ಕೂಡ ನಾವು ಇಂದು ಕೂಡ ನಮಗೆ ಹಕ್ಕುಪತ್ರ ಕೊಡಿ, ರೇಷನ್ ಕಾರ್ಡ್ ಕೊಡಿ, ನಮ್ಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಪರವಾಗಿದ್ದಾರೆ ಇವರು? ಇವತ್ತು ಯಾರೋ ಬೇರೆ ಹೊರಗಡೆಯಿಂದ ಬಂದವನು ಇವತ್ತು 30-40 ಎಕರೆ ಜಮೀನು ಇದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವ್ರಿಗೆ ಸರ್ಕಾರಿ ಭೂಮಿಯಲ್ಲಿ ನಾವು ಮನೆಗಳು ಕಟ್ಕೊಂಡಿರೋದು. ನಾವು ಬೇರೆಯವ್ರ ಜಾಗದಲ್ಲಿ ನಾವೇನು ಅಕ್ರಮವಾಗಿ ಹೋಗಿಲ್ಲ. ನಾವು ಸರ್ಕಾರಿ ಭೂಮಿಯಲ್ಲಿ ನಮಗೆ ಹಕ್ಕಿದೆ ಅನ್ನೋ ಕಾರಣಕ್ಕಾಗಿ ನಾವು ಈಗಾಗಲೇ 25ರಿಂದ 30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಂಥ ಜನಕ್ಕೆ ನೀವು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ, ಸರ್ಕಾರದಿಂದ ಸಿಗೋಂತಹ ಹಕ್ಕುಪತ್ರ ಆಗಲಿ, ರೇಷನ್ ಕಾರ್ಡ್ ಈ ಥರ ಕೊಡ್ತಾ ಇಲ್ಲ ಅಂದರೆ ನಾವು ಇನ್ಯಾರು ಕೇಳಬೇಕು?